ಆಸರೆ ಟಿವಿಯ ಸತ್ಯವೇದ ಶಾಲೆಯ ವೀಕ್ಷಕ ಸಹೋದರ ಸಹೋದರಿಯರಿಗೆ ಮತ್ತೊಮ್ಮೆ ಈ ದಿನದ ಸತ್ಯವೇದ ಶಾಲೆಯ ಕಾರ್ಯಕ್ರಮಕ್ಕೆ ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಹೃದಯಪೂರ್ವಕವಾದ ಸ್ವಾಗತ. ಪ್ರಿಯರೇ, ನಾವು ಅಪೊಸ್ತಲನಾದ ಪೌಲನು ಸೆರೆಮನೆಯಲ್ಲಿದ್ದು ಬರೆದಂಥ ಕೆಲವು ಪತ್ರಿಕೆಗಳ ಬಗ್ಗೆ ನಾವು ಕಳೆದ ಕಾರ್ಯಕ್ರಮಗಳಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಮುಖ್ಯವಾಗಿ ಎಫೆಸ ಪತ್ರಿಕೆಯನ್ನು ಕುರಿತು ನಾವು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ. ಇವತ್ತು ದೇವರ ಕೃಪೆಯಿಂದ ಇನ್ನೊಂದು ಸೆರೆಮನೆಯ ಪತ್ರಿಕೆ ಆಗಿರುವಂಥ ಫಿಲಿಪ್ಪಿ ಪಟ್ಟಣದ ಸಭೆಗೆ ಬರೆದ ಪತ್ರಿಕೆಯನ್ನು ಕುರಿತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಅದಕ್ಕಾಗಿ ನಾವು ಸಿದ್ಧತೆಯೊಂದಿಗೆ ದೇವರ ಸಮ್ಮುಖದಲ್ಲಿ ಬರೋಣ. ನಮ್ಮ ಸ್ವಂತ ಬೈಬಲ್, ಒಂದು ನೋಟ್ಬುಕ್ ಮತ್ತು ಒಂದು ಪೆನ್ ಇದ್ದರೆ ಮುಂದೆ ನಮ್ಮ ಧ್ಯಾನಕ್ಕೋ ಅಥವಾ ಬೇರೆಯವರಿಗೆ ನಾವು ಕಲಿಸ್ಲಿಕ್ಕೋ ಖಂಡಿತ ಇದು ಸಾಧ್ಯವಾಗ್ತದೆ. ದಯಮಾಡಿ ನಿಮ್ಮ ಬೈಬಲ್ ಸ್ಟಡಿಯಲ್ಲಿ ನಿಮ್ಮ ಸತ್ಯವೇದ ಉಪಯೋಗಿಸ್ರಿ, ಒಂದು ನೋಟ್ಬುಕ್ಕನ್ನು ಉಪಯೋಗಿಸ್ರಿ, ಪೆನ್ನನ್ನು ಉಪಯೋಗಿಸ್ರಿ ಅಂತ ಹೇಳಿ ನಾನು ಹಿಂದೆ ಮನವಿ ಮಾಡಿದೆ. ಅದೇ ರೀತಿ ಈಗಲೂ ಕೂಡ ನಿಮ್ಮನ್ನು ನಾನು ಪ್ರೋತ್ಸಾಹ ಪಡಿಸ್ತೀನಿ. ನಾವು ಪ್ರಾರ್ಥನೆಯೊಂದಿಗೆ ಇವತ್ತಿನ ಕಲಿಕೆಗೆ ನಾವು ಮುಂದಾಗೋಣ. ನಾವು ಪ್ರಾರ್ಥಿಸುವ. ಅಬ್ರಹಾಮ, ಈಸಾಕ, ಯಾಕೋಬನ ತಂದೆಯಾದ ದೇವರೇ, ಹಳೆ ಒಡಂಬಡಿಕೆಯಲ್ಲಿಯೂ ಹೊಸ ಒಡಂಬಡಿಕೆಯಲ್ಲಿಯೂ ಕಾರ್ಯ ಸಾಧಿಸಿದಾತನೇ, ಈ ದಿನವೂ ನಮ್ಮ ಒಬ್ಬೊಬ್ಬರ ಜೀವಿತಗಳ ಮೂಲಕ ಕಾರ್ಯಗಳನ್ನು ಸಾಧಿಸುವಂಥ ಮಹಾದೇವರಾದ ಯೇಸು ಪ್ರಭು, ಈ ದಿನದ ಈ ಸತ್ಯವೇದ ಶಾಲೆಯ ಕಾರ್ಯಕ್ರಮಕ್ಕಾಗಿ ನಾವು ನಿಮಗೆ ನಮ್ಮ ಹೃದಯಾಳದಿಂದ ಸ್ತೋತ್ರ ಸಲ್ಲಿಸುತ್ತೇವೆ. ಪ್ರಭುವೇ, ಇವತ್ತು ಫಿಲಿಪ್ಪಿ ಪಟ್ಟಣದ ಸಭೆಗೆ ಅಪೊಸ್ತಲನಾದ ಪೌಲನಿಂದ ಬರೆಯಲ್ಪಟ್ಟ ಪತ್ರಿಕೆಯನ್ನು ಕುರಿತು ನಾವು ತಿಳ್ಕೊಳ್ಳಿಕ್ಕಿರುವಾಗ, ನಾವು ಕಲೀಲಿಕ್ಕಿರುವಾಗ, ಪರಿಶುದ್ಧಾತ್ಮನೇ ನಮ್ಮ ಪ್ರತಿಯೊಬ್ಬರಿಗೂ ಕೂಡ ಕಲಿಸಿಕೊಡುವ ಹಾಗೆ ನಾವು ನಿನ್ನ ಮುಂದೆ ಮನವಿ ಮಾಡುತ್ತೇವೆ. ಎಲ್ಲ ಮಹಿಮೆ ನಿಮಗಾಗಲಿ. ರಕ್ಷಕನಾದ ಯೇಸು ಸ್ವಾಮಿಯ ಶ್ರೇಷ್ಠ ನಾಮದಿಂದ ನಾವು ನಿಮ್ಮನ್ನು ಬೇಡಿಕೊಳ್ತೇವೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಆಮೆನ್. ಪ್ರಿಯರೇ, ಈ ಫಿಲಿಪ್ಪಿ ಪಟ್ಟಣದ ಈ ಪತ್ರಿಕೆಯ ಬಗ್ಗೆ ನಾವು ಗಮನಿಸುವಾಗ, ಈ ಒಂದು ಫಿಲಿಪ್ಪಿ ಪಟ್ಟಣದ ಈ ಪತ್ರಿಕೆ ಬರೆಯಲ್ಪಟ್ಟದ್ದು ಈಗಾಗಲೇ ನಾವು ತಿಳ್ಕೊಂಡ ಹಾಗೆ ಅಪೊಸ್ತಲನಾದ ಪೌಲನಿಂದ ಈ ಪತ್ರಿಕೆ ಬರೆಯಲ್ಪಟ್ಟಿದೆ. ಮತ್ತು ಇದು ರೋಮ್ನ ಸೆರೆಮನೆಯಲ್ಲಿದ್ದಂಥ ಸಂದರ್ಭದಲ್ಲಿ ಶ್ರೀ ಪೌಲನು ಇದನ್ನು ಬರೆದಿದ್ದಾನೆಂಬುದಾಗಿ ನಾವು ತಿಳ್ಕೊಂಡಿದ್ದೀವಿ. ಮತ್ತು ಇದನ್ನು ಬರೆದಂಥ ಸಮಯ ಸುಮಾರಾಗಿ ಕ್ರಿಸ್ತ ಶಕ 67 ಎಂಬುದಾಗಿ ನಾವು ಗಮನಿಸ್ತೀವಿ. ಮತ್ತು ಇದರ ಒಂದು ಗ್ರಂಥವನ್ನು ಕುರಿತು ನಾವು ತಿಳ್ಕೊಳ್ಬೇಕಂದ್ರೆ ಸಂಕ್ಷಿಪ್ತವಾಗಿ, ಈ ಒಂದು ಫಿಲಿಪ್ಪಿ ಪಟ್ಟಣವು ಯುರೋಪಿನ ಒಂದು ಚಿಕ್ಕ ರೋಮೆ ಆಗಿತ್ತು ಅಂತ ಹೇಳಿ ನಾವು ಕಂಡುಕೊಳ್ತೀವಿ. ಈ ಫಿಲಿಪ್ಪಿ ಪಟ್ಟಣದ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಬೇಕಂತಂದರೆ, ಇದು ಮೆಕದೋನಿಯ ಸೀಮೆಯಲ್ಲಿ ಏಜಿಯನ್ ಸಮುದ್ರದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಸ್ಥಿತಿಗೊಂಡಿತ್ತು. ಅಂತಂದರೆ ಮೆಕದೋನಿಯ ಸೀಮೆ ಹತ್ತಿರ ಇರುವಂಥ ಏಜಿಯನ್ ಸಮುದ್ರ ಅಂತ ಏನು ಇವತ್ತು ಕರೀತಾರಲ್ಲ, ಆ ಸಮುದ್ರ ತೀರದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿ ಇದ್ದಂಥ ಒಂದು ಪಟ್ಟಣ ಆಗಿತ್ತು. ಕ್ರಿಸ್ತ ಪೂರ್ವ 360ರ ಸುಮಾರಿಗೆ ಮೆಕದೋನಿಯದ ಫಿಲಿಪ್ಪನು ಈ ಪಟ್ಟಣವನ್ನು ಜಯಿಸಿ ಭದ್ರಪಡಿಸಿ ತನ್ನ ಹೆಸರನ್ನು ಅದಕ್ಕೆ ನೀಡಿದನು. ಹಾಗಾದರೆ ಇಲ್ಲಿ ಈ ಒಂದು ಪಟ್ಟಣಕ್ಕೆ ಫಿಲಿಪ್ಪಿ ಪಟ್ಟಣ ಅಂತ ಬರಲಿಕ್ಕೆ ಕಾರಣ ಏನಂತಂದರೆ, ಮೆಕದೋನಿಯದ ಒಬ್ಬ ವ್ಯಕ್ತಿ, ಆತನ ಹೆಸರು ಫಿಲಿಪ್ ಅಂತ ಹೇಳಿ, ಈ ಪಟ್ಟಣವನ್ನು ಆತನ ಏನು ಮಾಡ್ತಾನೆ, ಜಯಿಸಿ ಅದನ್ನು ಭದ್ರಪಡಿಸಿ ವ್ಯವಸ್ಥೆಪಡಿಸ್ತಾನೆ. ಮತ್ತು ಆ ಪಟ್ಟಣಕ್ಕೆ ಏನಂತ ಹೆಸರು, ಫಿಲಿಪ್ಪಿ ಪಟ್ಟಣ ಅಂತ ಹೇಳಿ ತನ್ನ ಹೆಸರನ್ನೇ ನಾಮಕರಣ ಮಾಡ್ತಾನಂತ ಹೇಳಿ ನಾವು ಕಂಡುಕೊಳ್ತೀವಿ. ಅದು ಮಾತ್ರವಲ್ಲ, ಕ್ರಿಸ್ತ ಪೂರ್ವ 160ರಲ್ಲಿ ಇದು ರೋಮ್ ಸಾಮ್ರಾಜ್ಯದ ಭಾಗವಾಯಿತಂತ ನಾವು ಕಂಡುಕೊಳ್ತೀವಿ. ಕ್ರಿಸ್ತ ಪೂರ್ವ 160ರಲ್ಲಿ ಇದು ರೋಮ ಸಾಮ್ರಾಜ್ಯದ ಒಂದು ಭಾಗವಾಗಿ ಮಾರ್ಪಾಟಾಯಿತಂತ ನಾವು ನೋಡ್ತೀವಿ. ಕ್ರಿಸ್ತ ಪೂರ್ವ 31ರಲ್ಲಿ ಒಕ್ಟಿವಿಯನ್ ಎಂಬುವವನು ಅಂತೋಣಿ ಮತ್ತು ಕ್ಲಿಯೋಪಾಟ್ರಾಸ್ ಅನ್ನು ಆಕ್ಟಿಯಂ ಯುದ್ಧದಲ್ಲಿ ಸೋಲಿಸಿದ ನಂತರ ರೋಮ ಸಾಮ್ರಾಜ್ಯದ ಒಂದು ಆಡಳಿತ ವಸಾಹತಾಗಿ ಈ ಫಿಲಿಪ್ಪಿ ಪಟ್ಟಣ ಮಾರ್ಪಾಟಾಯಿತು. ಅದು ಮಾತ್ರವಲ್ಲ, ಅವನು ಫಿಲಿಪ್ಪಿಯಲ್ಲಿ ಇಟಲಿಯ ನಾಗರಿಕನನ್ನು ತಂದು ವಾಸ ಮಾಡುವ ಹಾಗೆ ಮಾಡ್ತಾನೆ. ಅಂದರೆ ರೋಮನ ನಾಗರಿಕರು ಬಂದು ಇಲ್ಲಿ ವಾಸ ಮಾಡ್ತಾರೆ. ಫಿಲಿಪಿಯದ ನಾಗರಿಕರು ಇಟಲಿಯ ಮಣ್ಣಿನವರಾಗಿದ್ದುದರಿಂದ ಅವರಿಗೆ ಎಲ್ಲ ಹಕ್ಕು ಮತ್ತು ವಿಶೇಷ ಸ್ವಾತಂತ್ರ್ಯವು ಇತ್ತೆಂದು ಅದರ ವಿಶೇಷ ಗೌರವವಾಗಿತ್ತು. ಅಂದರೆ ಇಲ್ಲಿದ್ದಂಥ ಜನಗಳು ರೋಮ್ನಿಂದಲೇ ಬಂದು ವಾಸ ಮಾಡ್ತಿದ್ದಂಥ ಜನಗಳು, ರೋಮನ ಜನಗಳು. ಅದಕ್ಕೋಸ್ಕರ ಅವರಿಗೆ ಆ ರೋಮ್ ಸಾಮ್ರಾಜ್ಯದ ಒಂದು ಪೌರತ್ವ, ಅವರ ಜನ್ಮ ಒಂದು ಸಿದ್ಧವಾಗಿ ಬಂದಂಥ ಪೌರತ್ವ, ಅದಕ್ಕಾಗಿ ಅವರಿಗೆ ಸಂತೋಷ ಆಯಿತು. ಈ ಒಂದು ಫಿಲಿಪ್ಪಿ ಸಭೆಯನ್ನು ಕುರಿತು ನಾವು ಗಮನಿಸಬೇಕಾದ್ರೆ, ಯುರೋಪ್ ಭೂಖಂಡದಲ್ಲಿ ಪ್ರಪ್ರಥಮವಾಗಿ ಸ್ಥಾಪಿಸಲ್ಪಟ್ಟ ಸಭೆಯೂ ಇದಾಗಿತ್ತು.
ಯುರೋಪ್ ಖಂಡದಲ್ಲಿ ಅಪೊಸ್ತಲನಾದ ಪೌಲನಿಂದ ಪ್ರಪ್ರಥಮವಾಗಿ ಸ್ಥಾಪಿಸಲ್ಪಟ್ಟ ಒಂದು ಸಭೆ ಯಾವುದಾದರೆ ಅದು ಈ ಫಿಲಿಪ್ಪಿ ಪಟ್ಟಣದ ಸಭೆ ಪ್ರಿಯರೇ. ಅಪೊಸ್ತಲನಾದ ಪೌಲನ ಎರಡನೆಯ ಒಂದು ಸುವಾರ್ಥ ಪ್ರಚಾರದಲ್ಲಿ ಅಥವಾ ಸುವಾರ್ಥ ಪ್ರಯಾಣದಲ್ಲಿ ಫಿಲಿಪ್ಪಿಯನ್ನು ಆತನು ಸಂದರ್ಶನ ಮಾಡ್ತಾನೆ. ಅಪೊಸ್ತಲನಾದ ಪೌಲ ತನ್ನ ಸುವಾರ್ತೆಗೋಸ್ಕರ ಮಾಡಿದಂಥ ಎರಡನೇ ಒಂದು ಸುವಾರ್ಥ ಪ್ರಯಾಣ ಮಿಷನರಿ ಜರ್ನಿಯಲ್ಲಿ ಈ ಒಂದು ಪಟ್ಟಣವನ್ನು ಸಂದರ್ಶಿಸ್ತಾನೆ. ಮೆಕೆದೋನ್ಯಕ್ಕೆ ಇರುವ ಕರೆಯ ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯದ 6-9 ವಾಕ್ಯದಲ್ಲಿ ಆ ಒಂದು ದರ್ಶನದ ಫಲವಾಗಿ ಅವನು ಅಲ್ಲಿಗೆ ಬರ್ತಾನೆ. ಮೆಕೆದೋನ್ಯಕ್ಕೆ ಬಂದು ಸುವಾರ್ತೆ ಸಾರು ಅನ್ನುವಂಥ ಒಂದು ಆತನಿಗೆ ಒಂದು ದರ್ಶನ ಉಂಟಾಗುತ್ತೆ. ಆ ದರ್ಶನಕ್ಕೆ ವಿಧೇಯನಾಗಿ ಅವನು ಬಂದಾಗ ಈ ಫಿಲಿಪ್ಪಿ ಪಟ್ಟಣವನ್ನು ಸಂದರ್ಶಿಸುವುದಕ್ಕೆ ಅವನಿಂದ ಏನಾಯಿತು, ಸಾಧ್ಯ ಆಯಿತು ಅಂತ ಹೇಳಿ ನಾವು ಕಂಡುಕೊಳ್ತೀವಿ. ಅದು ಮಾತ್ರವಲ್ಲ, ತನ್ನ ಒಂದು ಸುವಾರ್ಥ ಸೇವೆಯ ಫಲವಾಗಿ ಹಲವಾರು ಜನರನ್ನು ಕ್ರಿಸ್ತನ ಕಡೆಗೆ ಆತನು ಮಾನಸಾಂತರಕ್ಕೆ ನಡೆಸಿ ರಕ್ಷಣೆಗೆ ನಡೆಸ್ತಾನೆ. ಅವರಲ್ಲಿ ಅಪೊಸ್ತಲ ಕೃತ್ಯಗಳ ವಿವರಣೆಯಲ್ಲಿ ಮುಖ್ಯವಾಗಿ ನಾವು ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಳುವ ಹಾಗೆ ಲೂದ್ಯಳ್ ಅನ್ನುವಂಥ ಒಂದು ಸ್ತ್ರೀ ಮತ್ತು ಅವಳ ಕುಟುಂಬ, ಗರುಡಗಾತಿಯಾದಂಥ ಒಬ್ಬಳು ದಾಸಿ, ಫಿಲಿಪ್ಪಿಯದ ಸೆರೆಮನಿಯ ಅಧಿಕಾರಿ ಮತ್ತು ಅವನ ಕುಟುಂಬ ಎಂಬ ಮೂವರನ್ನು ಕುರಿತು ಉಲ್ಲೇಖಿಸಲಾಗಿದೆ. ಮುಖ್ಯವಾಗಿ ಈ ಒಂದು ಫಿಲಿಪ್ಪಿ ಪಟ್ಟಣಕ್ಕೆ ಅಪೊಸ್ತಲನಾದ ಪೌಲನ್ನು ಸಂದರ್ಶಿಸಿದಾಗ ಅವನ ಸೇವೆಯ ಫಲವಾಗಿ ಸಹೋದರಿ ಲೂದ್ಯಳು ಮತ್ತು ಆಕೆಯ ಕುಟುಂಬ ಮತ್ತು ದೆವ್ವಗಳಿಂದ ಬಾಧಿಸಲ್ಪಟ್ಟಂಥ ಗರುಡಗಾತಿಯಾದ ಸ್ತ್ರೀ ದೆವ್ವದಿಂದ ಬಿಡುಗಡೆ ಹೊಂದಿ, ನಂತರದಲ್ಲಿ ನಾವು ನೋಡ್ತೀವಿ ಅಲ್ಲಿ ಸೆರೆಮನಿಯ ಆ ಫಿಲಿಪ್ಪಿ ಪಟ್ಟಣದ ಜೈಲಿನ ಅಧಿಕಾರಿ, ಜೈಲ್ ಸೂಪರಿಂಟೆಂಡೆಂಟು, ಆತನ ಕುಟುಂಬ ಮುಖ್ಯವಾಗಿ ದೇವರ ರಕ್ಷಣೆಗೆ ಒಳಗಾಗ್ತಾರೆ ಅಂತ ಹೇಳಿ ನಾವು ಚರಿತ್ರೆಯಲ್ಲಿ ಕಂಡುಕೊಳ್ತೀವಿ. ಮುನ್ನೋಟದಲ್ಲಿ ಫಿಲಿಪ್ಪಿಯದ ಒಂದು ಕುರಿತು ಪ್ರಾಮುಖ್ಯವಾದ ಈ ಒಂದು 3 ಅಂಶವನ್ನು ನಾವು ಕಂಡುಕೊಳ್ಬಹುದು ಈ ಫಿಲಿಪ್ಪಿ ಪಟ್ಟಣದ ಕುರಿತು. ಮೊದಲೇದಾಗಿ ದೇವರ ಕರೆಗೆ ದೇವರ ಸೇವಕರ ಪರಿಣಾಮಕಾರಿಯಾದ ವಿಧೇಯತ್ವವು. ಅಪೊಸ್ತಲನಾದ ಪೌಲನು ದೇವರ ಒಂದು ಕರೆಗೆ, ಆ ದೇವರ ದರ್ಶನಕ್ಕೆ ಸಂಪೂರ್ಣ ಹೃದಯದಿಂದ ವಿಧೇಯನಾಗ್ತಾನೆ, ಒಪ್ಪಿಸಿಕೊಡ್ತಾನೆ. ಅದರ ಫಲವಾಗಿ ಇಲ್ಲಿಗೆ ಬಂದು ಸೇವೆ ಮಾಡಿ ಈ ಫಿಲಿಪ್ಪಿ ಪಟ್ಟಣವನ್ನು ದೇವರ ಹತ್ರ ನಡೆಸಲಿಕ್ಕೆ, ಜನಗಳನ್ನು ದೇವರ ಹತ್ರ ತರಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ಇಲ್ಲಿ ನಾವು ನೋಡುವಂಥದ್ದು ಅಪೊಸ್ತಲನಾದ ಪೌಲನ ಒಂದು ಪರಿಣಾಮಕಾರಿಯಾದಂಥ ವಿಧೇಯತೆ, ಒಪ್ಪಿಸಿಕೊಡುವಿಕೆಯನ್ನು ಕುರಿತು ನಾವು ನೋಡ್ತೀವಿ. ಅದು ಮಾತ್ರ ಅಲ್ಲ, ಎರಡನೇದಾಗಿ ನಾವು ನೋಡುವಾಗ ಯೇಸುವಿನ ವಿಶ್ವಾಸದಲ್ಲಿ ಜನರನ್ನು ತರುವುದರಲ್ಲಿ ನೆರವಾದ ಪವಿತ್ರಾತ್ಮನ ಶಕ್ತಿಯುತವಾದ ಕ್ರಿಯೆ. ನಾವು ಎಷ್ಟೇ ವಿಧೇಯರಾದರೂ, ಒಪ್ಪಿಸಿಕೊಟ್ಟರೂ, ಒಂದು ವೇಳೆ ಪವಿತ್ರಾತ್ಮ ದೇವರು ನಮ್ಮ ಸೇವೆಗಳಲ್ಲಿ ಕಾರ್ಯ ಮಾಡದೆ ಹೋದರೆ ಆ ಸೇವೆ ಪರಿಣಾಮಕಾರಿಯಾಗಲಿಕ್ಕೆ ಸಾಧ್ಯವಿಲ್ಲ. ಹಾಗಾದರೆ ಅಪೊಸ್ತಲನಾದ ಪೌಲನು ಇಲ್ಲಿ ಅನೇಕ ಅದ್ಭುತಗಳನ್ನು ಮಾಡಲಿಕ್ಕೆ, ಅತಿಶಯಗಳನ್ನು ಮಾಡಲಿಕ್ಕೆ ಕಾರಣವಾದಂಥ ಶಕ್ತಿ ಆತನ ಸ್ವಶಕ್ತಿಯಲ್ಲ, ಬದಲಾಗಿ ದೇವರ ಆತ್ಮನಿಂದ ಆತನು ನಡೆಸಲ್ಪಟ್ಟಂಥದ್ದಾಗಿತ್ತು. ಅದಕ್ಕಾಗಿ ಪವಿತ್ರಾತ್ಮನ ಕ್ರಿಯೆ, ಪವಿತ್ರಾತ್ಮನ ಕಾರ್ಯಗಳು ಅಪೊಸ್ತಲನಾದ ಪೌಲನ ಸೇವೆಯಲ್ಲಿ ಪ್ರಕಟವಾದದ್ದನ್ನು ಕುರಿತು ನಾವು ಕಂಡುಕೊಳ್ಳುತ್ತೇವೆ. ಮೂರನೇದಾಗಿ ನಾವು ಗಮನಿಸುವಾಗ ಉಂಟಾದ ಸಮಾಜದ ವಿರೋಧ ಪ್ರೇರೆ. ಯಾಕೆಂತಂದರೆ ದೇವರ ಸೇವಕರು ದೇವರ ಕರೆಗೆ ವಿಧೇಯರಾಗಿ ಪವಿತ್ರಾತ್ಮ ಶಕ್ತಿಯಿಂದ ಕೂಡಿ ದೇವರ ಕಾರ್ಯಗಳನ್ನು ಮಾಡಿ ಜನರನ್ನು ರಕ್ಷಣೆಗೆ ನಡೆಸುವಾಗೆಲ್ಲ ಸಮಾಜದಿಂದ ವಿರೋಧವು ಉಂಟಾಗ್ತದೆ. ಆ ದಿನಗಳಲ್ಲಿ ಕೂಡ ಸಮಾಜದಿಂದ ವಿರೋಧಗಳು ಉಂಟಾಯಿತು, ಈ ದಿನವೂ ಕೂಡ ವಿರೋಧಗಳು ಉಂಟಾಗ್ತದೆ. ಫಿಲಿಪ್ಪಿಯಲ್ಲಿಯೂ ಅದೇ ಒಂದು ಘಟನೆ ಆಯಿತು. ಯಾಕಂದರೆ ನಾವು ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯದಲ್ಲಿ ಓದುವಾಗ ಎಂಥ ಭಯಂಕರವಾದ ಘಟನಾವಳಿಗಳೆಲ್ಲ ಅಲ್ಲಿ ನಡೀತಂತ ನಾವು ಕಂಡುಕೊಳ್ತೀವಿ. ಅಪೊಸ್ತಲನಾದ ಪೌಲ ಮತ್ತು ಆತನೊಂದಿಗೆ ಶೀಲ ಇಬ್ಬರು ಕೂಡ ಆ ಸಮಸ್ಯೆ ನಿಮಿತ್ತವಾಗಿ ಹಿಡಿಯಲ್ಪಟ್ಟರು, ಹೊಡೆಯಲ್ಪಟ್ಟರು. ಮಾತ್ರವಲ್ಲ, ಅವರು ಜೈಲಿನಲ್ಲಿ ನೂಕಲ್ಪಟ್ಟರು ಅಂತ ನಾವು ನೋಡ್ತೀವಿ. ಒಂದು ದಿನ ರಾತ್ರಿಯೆಲ್ಲ ಅವರು ಜೈಲಿನಲ್ಲಿ ಕಳಿಬೇಕಾದ ಪರಿಸ್ಥಿತಿ ಉಂಟಾಗ್ತದೆ. ಆದರೆ ದೇವರು ತನ್ನ ಒಂದು ಚಿತ್ತದ ಪ್ರಕಾರ ಆ ಎಲ್ಲ ಕಷ್ಟದ, ನಷ್ಟದ ಮತ್ತು ಬಾಧೆಗಳ ಅನುಭವಗಳನ್ನು ಜಯದ ಅನುಭವಗಳಾಗಿ ಮಾರ್ಪಡಿಸ್ತಾನೆ. ಪ್ರೇರೆ, ನಾವು ಮನಗಾಣೋಣ. ಒಂದು ವೇಳೆ ದೇವರ ಚಿತ್ತ ಇಲ್ಲದೇ ಇರುವಾಗ ನಾವು ಅರಮನೆಯಲ್ಲಿ ಇದ್ಕೊಂಡು ನಾವು ಸಂತೋಷವಾಗಿದ್ದರೂ ಕೂಡ ಅದು ನಮಗೆ ಒಂದು ಸೆರೆಮನಿಯ ಅನುಭವ ಆಗಿರ್ತದೆ ಪ್ರೇರೆ. ಆದರೆ ಬದಲಾಗಿ ದೇವ್ರ ಚಿತ್ತ ಇದೆ, ದೇವ್ರ ಯೋಜನೆ ಇದೆ, ದೇವರು ನಮ್ಮದಿಗೆ ಇದ್ದಾರಂತ ಹೇಳಿದ್ರೆ ನಾವು ಸೆರೆಮನೆಯಲ್ಲಿದ್ದರೂ ಕೂಡ ಅದು ನಮಗೊಂದು ಅರಮನೆಯ ಅನುಭವವಾಗಿ ಮಾರ್ಪಡುತ್ತದೆ. ಯಾಕಂದರೆ ನಾವು ಫಿಲಿಪ್ಪಿ ಈ ಒಂದು ಸಭೆಯ ವಿಷಯವಾಗಿ ನಾವು ಕಲಿಯುವಾಗ ನಾವು ತಿಳ್ಕೊಳ್ಬೇಕು, ಅಪೊಸ್ತಲನಾದ ಪೌಲ ಮತ್ತು ಸೀಲರು ಆ ದಿನ ಆ ಸಮಾಜದ ವಿರೋಧದ ನಿಮಿತ್ತ ಆ ಕಾರಾಗೃಹ ಅಥವಾ ಬಂದಿಖಾನೆ, ಆ ಜೈಲಿಗೆ ಹೋದ ನಿಮಿತ್ತ ಏನಾಯಿತು, ಆ ಜೈಲನ್ನೇ ಮೊದಲನೆಯ ಆರಾಧನಾ ಸ್ಥಳವಾಗಿ ಮಾರ್ಪಡಿಸ್ತಾ ಇದ್ದಾರೆ. 16ನೇ ಅಧ್ಯಾಯ ಅಪೊಸ್ತಲ ಕೃತ್ಯದ 25ನೇ ವಾಕ್ಯದಲ್ಲಿ ಓದುವಾಗ ಆ ಬಾಧೆಗಳಲ್ಲಿಯೂ ಆ ಕಷ್ಟ ನಷ್ಟಗಳ ಅನುಭವಗಳಲ್ಲಿಯೂ ದೇವರ ವಾಕ್ಯ ಹೇಳುತ್ತದೆ, ಮಧ್ಯರಾತ್ರಿಯಲ್ಲಿ
ಪೌಲ ಮತ್ತು ಸೀಲರು ದೇವರಿಗೆ ಸ್ತುತಿ ಪದಗಳನ್ನು ಹಾಡುತ್ತಾ ಪ್ರಾರ್ಥನೆಗಳನ್ನು ಮಾಡುತ್ತಾ ದೇವರನ್ನು ಆತ್ಮದಿಂದ ಸತ್ಯದಿಂದ ಆರಾಧಿಸಿದರಾಗಿ ನಾವು ಕಂಡುಕೊಳ್ತೀವಿ. ಹಾಗೆ ದೇವರನ್ನು ಆರಾಧಿಸುವಾಗ ಬಲವಾದ ದೇವರ ಮಹಿಮೆ ಆ ಒಂದು ಸೆರೆಮನೆಯಲ್ಲಿ ಇಳಿದು ಬಂತನ್ನು ನಾವು ನೋಡ್ತೀವಿ. ಅದರ ಒಂದು ಪ್ರಕಟಣೆಯಾಗಿ ನಡೆದಂಥ ಕಾರ್ಯಗಳೇನು? ಆ ಸೆರೆಮನೆಯ ಅಸ್ಥಿವಾರವೆಲ್ಲ ಕದಲಿತು. ಆ ಸೆರೆಮನೆ ಒಳಗೆಲ್ಲ ಬೆಳಕುಂಟಾಯಿತು, ಕತ್ತಲೆ ನೀಗಿ ಹೋಯಿತು. ಮಾತ್ರವಲ್ಲ, ಅವರ ಆರಾಧನೆಯನ್ನು ಅಲ್ಲಿದ್ದಂಥ ಸಹ ಕೈದಿಗಳು ಕೂಡ ಬಹಳ ಆಸಕ್ತಿಯಿಂದ ಕಿವಿಗೊಟ್ಟು ಕೇಳಿಸ್ಕೊಳ್ತಾ ಇದ್ದಾರೆ, ನಂಬಿಕೆಯಿಂದ ಕೇಳಿಸ್ಕೊಳ್ತಾ ಇದ್ದಾರೆ. ಯಾಕಂದರೆ ಅಲ್ಲಿದ್ದ ಅಕ್ಕಪಕ್ಕದ ಕೈದಿಗಳಿಗೆ ಆಶ್ಚರ್ಯ ಆಗಿರ್ಬೋದು. ಯಾಕಂದರೆ ಕೆಲವರು ಎಷ್ಟೋ ವರ್ಷಗಳಿಂದ ಆ ಒಂದು ಸೆರೆಮನೆಯಲ್ಲಿ ಇದ್ದಿರ್ತಾರೆ. ಆದರೆ ಅವರು ಯಾವಾಗಲೂ ಗುಣಗಾಡುತ್ತಾ ಬೇರೆಯವ್ರ ಮೇಲೆ ದೂಷಣೆ ಮಾಡುತ್ತಾ ತಮ್ಮ ಹೀನಾಯ ಸ್ಥಿತಿಗೆ, ತಮ್ಮ ಅಧೋಗತಿಗಾಗಿ ಅವರು ಕಳವಳಗೊಂಡು ಸೋತು ಹೋದ ಅನುಭವದಲ್ಲಿದ್ದರು, ನಿರಾಶೆಯ ಅನುಭವದಲ್ಲಿದ್ದರು, ವ್ಯಾಕುಲತೆಗೆ ಅವರು ಒಳಗಾಗಿದ್ದರು, ಮಾನಸಿಕವಾಗಿ ಅವರು ಬಾಧಿಸಲ್ಪಟ್ಟ ಅನುಭವದಲ್ಲಿದ್ದರು. ಆದರೆ ಅವರ ಜೀವಮಾನದಲ್ಲಿ ಒಂದು ದೊಡ್ಡ ಅದ್ಭುತ ಕಾರ್ಯ ಏನಂತಂದರೆ, ಅಪೊಸ್ತಲನಾದ ಪೌಲ ಮತ್ತು ಸೀಲರು ಆ ಗಾಯಗೊಂಡ ಅವಸ್ಥೆಯಲ್ಲಿಯೂ ರಕ್ತ ಸೋರುವ ಅವಸ್ಥೆಯಲ್ಲಿಯೂ ಆಳಬೇಕಾದಂಥ ಗೋಳಾಡಬೇಕಾದ ಅವಸ್ಥೆಯಲ್ಲಿ, ತಲೆ ಮೇಲೆ ಕೈಯನ್ನು ಹೊತ್ತು ಕೂರಬೇಕಾದ ಅವಸ್ಥೆಯಲ್ಲಿ ಅದ್ಯಾವುದನ್ನು ಅವರು ಪರಿಗಣಿಸದೆ ಪರಲೋಕ ಭೂಲೋಕದ ಒಡೆಯನಾದ ಕರ್ತನಾದ ಯೇಸುವನ್ನು ಸ್ತೋತ್ರ ಮಾಡುವುದರ ಮೂಲಕ, ಪ್ರಾರ್ಥನೆ ಮಾಡುವುದರ ಮೂಲಕ, ಯೇಸು ಸ್ವಾಮಿಗೆ ಆರಾಧನೆ ಮಾಡುವುದರ ಮೂಲಕ ಅವರು ದೇವರನ್ನ ಮಹಿಮೆ ಪಡಿಸ್ತಾ ಇದ್ದಾರೆ. ಅದು ಅವರಿಗೆ ಭಾಳ ಕುತೂಹಲ, ಒಂದು ಆಸಕ್ತಿಯನ್ನು ಅವರಲ್ಲಿ ಕೆರಳಿಸ್ತಾ ಇದೆ. ಯಾವಾಗ ಅವರು ಗಮನ ಕೊಟ್ಟು ಅಪೊಸ್ತಲನಾದ ಪೌಲನ ಮತ್ತು ಸೀಲರ ಆರಾಧನೆಗಳಲ್ಲಿ, ಪ್ರಾರ್ಥನೆಗಳಲ್ಲಿ ತಮ್ಮನ್ನು ತಾವು ಅರಿವಿಲ್ಲದವರಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಾಗ ಇನ್ನೊಂದು ಅದ್ಭುತ ಅಲ್ಲಿ ನಡೀತಾ ಇದೆ. ಆ ಎಲ್ಲ ಕೈದಿಗಳ ಕೈಗಳಲ್ಲಿದ್ದಂತೆ ಏನಂತೆ, ಬೇಡಿಗಳು, ಅವರ ಕಾಲುಗಳಿಗೆ ಹಾಕಲ್ಪಟ್ಟಂಥ ಎಲ್ಲ ಸರಪಣಿಗಳು ಏನಾಯ್ತಂತೆ, ಅವು ಮುರಿಯಲ್ಪಟ್ಟವು, ಬಂಧನಗಳೆಲ್ಲ ಕಳಚಿ ಬಿದ್ದವೆಂದು ನಾವು ನೋಡುತ್ತೇವೆ. ಅದು ಮಾತ್ರವಲ್ಲ, ಆ ರಾತ್ರಿ ಆ ಜೈಲಿನ ಅಧಿಕಾರಿ ಆಶ್ಚರ್ಯಗೊಳ್ಳುತ್ತಾನೆ ಮತ್ತು ಆತನು ಬಂದು ಅಪೊಸ್ತಲನಾದ ಪೌಲನ ಮತ್ತು ಸೀಲನ ಕಾಲುಗಳಿಗೆ ಅಡ್ಡ ಬೀಳ್ತಾನೆ. ಸ್ವಾಮಿಗಳೇ, ನಾನು ಕೂಡ ರಕ್ಷಣೆ ಹೊಂದಲಿಕ್ಕೆ ಏನು ಮಾಡಬೇಕಂತ ಕೇಳ್ಕೊಳ್ತಾನೆ. ಅದರ ಫಲವಾಗಿ ಆ ರಾತ್ರಿಯೇ ಆ ಜೈಲಿನ ಅಧಿಕಾರಿಯು ಮತ್ತು ಆತನ ಕುಟುಂಬ ಪರಲೋಕ ರಾಜ್ಯದ ಸುವಾರ್ತೆಗೆ ಒಳಪಟ್ಟು ಅಪೊಸ್ತಲರಿಂದ ದೀಕ್ಷಾಸ್ನಾನವನ್ನು ಹೊಂದ್ಕೊಳ್ತಾರೆ. ಅಪೊಸ್ತಲರನ್ನು ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಸಕಲ ವಿಧವಾದಂಥ ಉಪಚಾರಗಳನ್ನು ಅವರು ಸಲ್ಲಿಸ್ತಾರೆ, ದೇವರನ್ನ ಅವರು ಮಹಿಮೆ ಪಡಿಸ್ತಾರೆ. ಪ್ರಿಯರೇ, ಹಾಗಾದರೆ ಈ ಫಿಲಿಪ್ಪಿ ಪಟ್ಟಣದ ಅನುಭವ ಅದೊಂದು ಅದ್ಭುತವಾದ ಅನುಭವ ಆಗಿತ್ತು. ಸೆರೆಮನೆಯೇ ಹೇಗೇನಾಗಿದೆ, ಮೊದಲ ಆರಾಧನಾ ಸ್ಥಳವಾಗಿ ಮಾರ್ಪಟ್ಟಿದೆ. ಒಂದು ವೇಳೆ ಇವತ್ತು ನೀರುವಂಥ ಸ್ಥಳಗಳಲ್ಲಿ ಕ್ರಿಸ್ತ ನಂಬಿಕೆಯ ನಿಮಿತ್ತ ನೀವು ಕೂಡ ಉಪದ್ರವಗಳಲ್ಲಿ ಹಾದು ಹೋಗ್ತಾ ಇರಬಹುದು, ಸಮಸ್ಯೆಗಳಲ್ಲಿ ಹಾದು ಹೋಗ್ತಾ ಇರಬಹುದು, ಸಮಾಜದ ವಿರೋಧಗಳಲ್ಲಿ ನೀವು ಹಾದು ಹೋಗ್ತಾ ಇರಬಹುದು. ಆದರೆ ಈ ಒಂದು ಫಿಲಿಪ್ಪಿ ಪಟ್ಟಣದ ಈ ಪತ್ರಿಕೆಯ ಒಂದು ಕಲಿಕೆಯಿಂದ ನಾನು ನಿಮ್ಮನ್ನು ಪ್ರೋತ್ಸಾಹಪಡಿಸುವುದೇನೆಂದರೆ, ಆ ಸಮಸ್ಯೆಗಳನ್ನೇ ನೋಡುತ್ತಾ ಆ ಬಾಧೆಗಳನ್ನೇ ನೀವು ನಿಮ್ಮ ದರ್ಶನವಾಗಿ ಮಾಡಿಕೊಳ್ಳದೆ ಅದೆಲ್ಲದಕ್ಕಿಂತ ದೊಡ್ಡವನಾಗಿರುವ, ನಿಮ್ಮನ್ನು ಎಲ್ಲ ಕಷ್ಟ ನಷ್ಟಗಳಿಂದ ಬಿಡುಗಡೆ ಮಾಡಲಿಕ್ಕೆ ಶಕ್ತನಾಗಿರುವ ಪ್ರಭು ಯೇಸುವಿನ ಮೇಲೆ ನೀವು ದೃಷ್ಟಿ ಇಡಿ, ಪ್ರಭು ಯೇಸುವಿನ ಮೇಲೆ ನೀವು ನಂಬಿಕೆ ಇಡಿ ಮತ್ತು ಕರ್ತನ ಮುಂದೆ ನಿಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿರಿ, ಪವಿತ್ರಾತ್ಮನ ಸಹಾಯ ಕೋರಿ. ಖಂಡಿತವಾಗಿ ದೇವರು ಆ ದಿನ ಅವರ ಜೀವನದಲ್ಲಿ ಮಾಡಿದ ಅದೇ ಅದ್ಭುತವನ್ನು ಈ ದಿನವೂ ನಿಮ್ಮ ಒಬ್ಬೊಬ್ಬರ ಜೀವಿತಗಳಲ್ಲಿ ಮಾಡಲಿಕ್ಕೆ ಆತನು ಸರ್ವಶಕ್ತನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಪ್ರಿಯರೇ, ಈ ಒಂದು ಫಿಲಿಪ್ಪಿಯದ ಸಭೆಯು ತಮ್ಮ ಕಾಣಿಕೆಯೊಂದಿಗೆ ಎಪಫ್ರೋದಿತನನ್ನು ಪೌಲನ ಬಳಿಗೆ ಕಳಿಸಿದ್ದಾಗಿ ನಾವು ನೋಡ್ತೀವಿ. ಮಾತ್ರವಲ್ಲ, ಅವನು ಪೌಲನಿಗೆ ಬೇಕಾದ ವೈಯಕ್ತಿಕ ಸೇವೆಯನ್ನು ಮಾಡಲಿದ್ದನು. ರೋಮನಲ್ಲಿದ್ದಾಗ ಎಪ್ರಾದಿತನು ರೋಗಿಯಾಗಿದ್ದಂಥ ರೋಗಗ್ರಸ್ತನಾಗ್ತಾನೆ. ಅದು ಅವನಿಗೆ ಬಹಳ ನೋವುಂಟು ಮಾಡಿತು ಅಪೊಸ್ತಲನಾದ ಪೌಲನಿಗೆ. ಪೌಲನ ಅವಶ್ಯಕತೆಯಲ್ಲಿ ನೆರವಾಗುವ ಬದಲು ಪೌಲನು ಉಪಚಾರ ಪಡೆಯಬೇಕಾಯಿತು. ನೋಡಿ, ಅವನು ರೋಗಗ್ರಸ್ತನಾದ್ದರಿಂದ ಪೌಲನಿಗೆ ಸೇವೆಯಲ್ಲಿ ಜೊತೆಗೂಡಿ ಸಹಾಯ ಮಾಡುವ ಬದಲಾಗಿ ಈಗ ಅಪೊಸ್ತಲನಾದ ಪೌಲನಿಂದಲೇ ತಾನು ಸೇವೆ ಹೊಂದುವಂಥ, ಶುಶ್ರೂಷೆ ಹೊಂದುವಂಥ ಒಂದು ಅವಸ್ಥೆ ಅವನಿಗೆ ಬಂದುಬಿಟ್ಟಿದೆ. ಈ ವರ್ತಮಾನವು ಫಿಲಿಪ್ಪಿಯ ಸಭೆಗೆ ತಲುಪಿತು. ಈ ಥರ ಎಪಫ್ರೋದಿತನಿಗೆ ತೊಂದರೆ ಆಗಿದೆ, ಅವನು ರೋಗದಲ್ಲಿದ್ದಾನೆ ಅನ್ನುವಂಥ ವರ್ತಮಾನ ಅವರಿಗೆ ಬರ್ತದೆ. ಈ ಬಗ್ಗೆ ಒಂದು ಕಳಕಳಿಯು ಮತ್ತು ಅವನ ವಿಮರ್ಶೆಯೇ ಉಂಟಾಯಿತು. ಹೀಗಿರುವಾಗ ಅವರಲ್ಲೊಂದು ಕಳಕಳಿ ವಿಮರ್ಶೆ ಉಂಟಾಗ್ತಾ ಇದೆ. ಅದಕ್ಕೋಸ್ಕರವಾಗಿ ನಾವು ಗಮನಿಸ್ತೀವಿ, ಅಲ್ಲಿ ದೇವರ ಕೈಗಳಲ್ಲಿ ತಮ್ಮನ್ನು ಅವರು ಏನು ಮಾಡ್ತಿದ್ದಾರೆ, ಒಪ್ಪಿಸಿಕೊಡ್ತಾ ಇದ್ದಾರೆ. ಅದು ಮಾತ್ರವಲ್ಲ, ಎಪಫ್ರೋದಿತನು ಬೇಗನೆ ಚೇತರಿಸಿಕೊಂಡನು
ಮತ್ತು ಮನೆಗೆ ಹಿಂತಿರುಗುವವನಿದ್ದನು. ಈ ಸಂದರ್ಭದಲ್ಲಿ ಈ ಪತ್ರವನ್ನು ಬರೆಯಲು ಅವನಿಗೆ ಅವಕಾಶ ಒದಗಿಸಿತು. ಎಪಾಫ್ರೋದಿತನು ನಿಜವಾದ ಸಹೋದರನು, ಜೊತೆ ಕೆಲಸದವನು, ಸಹಭಟನು ಆಗಿದ್ದಾನೆಂದು, ಅವನ ರೋಗವು ಗಂಭೀರ ಸ್ವರೂಪದೆಂದು, ನಾಯಕನಂತೆ ಸ್ವಾಗತಕ್ಕೆ ಯೋಗ್ಯನಾಗಿದ್ದಾನೆಂತಲೂ ಫಿಲಿಪಿಯ ಸಭಿಕರು ತಿಳಿಯಬೇಕೆಂದು ಪೌಲನು ಬಯಸ್ತಾ ಇದ್ದಾನೆ. ಮಾತ್ರವಲ್ಲ, ಇದೊಂದು ರೀತಿಯಲ್ಲಿ ಎಪಫ್ರೋದಿತನನ್ನು ಅವನ ಕೈಯಲ್ಲಿ ಸಹಾಯವನ್ನು ಕಳುಹಿಸಿಕೊಟ್ಟದಕ್ಕೆ ಉಪಕಾರ ಸ್ಮರಣೆಯ ಪತ್ರವಾಗಿದೆ ಎಂದು ಕೂಡ ನಾವು ಹೇಳಬಹುದು. ಅಪೊಸ್ತಲನಾದ ಪೌಲನಿಗೆ ಸಭೆಯವರು ಮಾಡಿದ ಆರ್ಥಿಕ ಸಹಾಯಕ್ಕಾಗಿ ಆತನಿಗೆ ಏನು ಮಾಡ್ತಿದ್ದಾನೆ, ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾನೆ. ಅಷ್ಟು ಮಾತ್ರವಲ್ಲ, ಇತರ ದ್ವಿತೀಯ ನಮೂನೆಯ ಕಾರಣಗಳೆಂದು ಕೂಡ ಹೇಳಬಹುದು. ಅಷ್ಟರಲ್ಲಿಯೇ ಆಗಲಿರುವ ತಿಮೋತಿಯನ ಸಂದರ್ಶನ, ದೇವರು ತನ್ನ ಕರುಣೆಯಿಂದ ಅವನನ್ನು ಸೆರೆಮನಿಯಿಂದ ಬಿಡಿಸಿದರೆ ಪೌಲನು ತಾನೇ ಈ ಸಭೆಯನ್ನು ಸಂದರ್ಶಿಸ್ತಾನೆಂಬ ಒಂದು ನಿರೀಕ್ಷೆ, ಸಭೆಯಲ್ಲಿ ಇಬ್ಬರು ಮಹಿಳೆಯರ ನಡುವಿನ ಭಿನ್ನಾಭಿಪ್ರಾಯಗಳು, 4ನೇ ಅಧ್ಯಾಯ ಫಿಲಿಪಿ 2ನೇ ವಾಕ್ಯದಲ್ಲಿ ಅದನ್ನು ನೋಡ್ತೇವೆ. ಇದೆಲ್ಲ ವಿಷಯಗಳು ಈ ಪತ್ರಿಕೆಯಲ್ಲಿ ಒಳಗೊಂಡಿದೆ ಪ್ರಿಯರೇ. ಪತ್ರದಲ್ಲಿ ತೀಕ್ಷ್ಣವಾದಂಥ ಗದರಿಸುವಿಕೆಯಾಗಲಿ ಅಥವಾ ಶಾಂತಿ ಭಂಗ ಮಾಡುವಂಥ ಸಮಸ್ಯೆ ಸಭೆಯಲ್ಲಿ ಇರುವುದರಲ್ಲಿ ಯಾವುದೇ ಸೂಚನೆ ಆಗಲಿಲ್ಲ. ಮುನ್ನೆಚ್ಚರಿಕೆಯೂ ವಾಡಿಕೆಯೂ ಸರಿಯಾಗಿರುವವು. ಮತ್ತು ಇಲ್ಲಿ ನಾವು ನೋಡುವಾಗ ಈ ಪತ್ರವು ಪ್ರೋತ್ಸಾಹಜನಕ ಪತ್ರವಾಗಿದೆ. ಎಲ್ಲ ಜನರನ್ನು ಪ್ರೋತ್ಸಾಹಪಡಿಸುವಂಥ, ಹುರಿದುಂಬಿಸುವಂಥ, ಉತ್ತೇಜಿಸುವಂಥ ಪತ್ರವಾಗಿರುತ್ತದೆ. ಈ ಪತ್ರದಲ್ಲಿ ಸಂತೋಷಿಸ್ರಿ ಎಂದು ಮತ್ತೆ ಮತ್ತೆ ಬರೆಯಲ್ಪಟ್ಟಿದೆ. ಸುಮಾರಾಗಿ 18 ಬಾರಿ ಈ ಒಂದು ಪತ್ರದಲ್ಲಿ ನಾವು ನೋಡ್ತೇವೆ ಸಂತೋಷಿಸಿರಿ, ಸಂತೋಷಿಸಿರಿ, ಸಂತೋಷಿಸಿರಿ ಎಂಬ ಮಾತು ಬರೆಯಲ್ಪಟ್ಟದ್ದನ್ನು ನಾವು ನೋಡ್ತೀವಿ. ಅದಕ್ಕೋಸ್ಕರ ಅನೇಕ ಸತ್ಯವೇದ ಪಂಡಿತರು ಇದನ್ನು ಸಂತೋಷದ ಪತ್ರ ಎಂದು ಕರೆಯುತ್ತಾರೆ. ಫಿಲಿಪಿ ಪತ್ರಕ್ಕೆ ಏನಂತ ಹೆಸರು? ಸಂತೋಷದ ಪತ್ರ ಎಂಬುದಾಗಿ ಅವರು ಕರೀತಾರೆ. ಈ ಕಿರುಪತ್ರದಲ್ಲಿ 51 ಸಾರಿ ಕ್ರಿಸ್ತನ ವಿವಿಧ ಹೆಸರುಗಳು ಮತ್ತು ಬಿರುದಾವಳಿಗಳನ್ನು ಉಪಯೋಗಿಸಲಾಗಿದೆ. ಸುಮಾರು 51 ಬಾರಿ ಏನಾಗಿದೆ, ಕರ್ತನಾದ ಯೇಸು ಕ್ರಿಸ್ತನ ವಿವಿಧ ನಾಮಾಂಕಿತಗಳನ್ನು ಉಪಯೋಗಿಸಲಾಗಿದೆ, ಬಿರುದಾವಳಿಗಳನ್ನು ಉಪಯೋಗಿಸಲಾಗಿದೆ ಅಂತ ನಾವು ಕಂಡುಕೊಳ್ತೀವಿ. ಈ ಪುಸ್ತಕದ ಕೇಂದ್ರ ವಿಷಯವು ಕ್ರಿಸ್ತಿಯ ಜೀವನವು ಕರ್ತನಲ್ಲಿ ನಿರಂತರವಾಗಿ ಸಂತೋಷಿಸಬೇಕಾದ ಜೀವನ ಎಂಬುದಾಗಿ ನಾವು ನೋಡ್ತೀವಿ. ಹಾಗಾದರೆ ಈ ಪುಸ್ತಕ ಸಂಪೂರ್ಣವಾಗಿ ಕಲಿಯುವಂಥ ಓದುಗರಿಗೆ ಹೇಳುವಂಥದ್ದು ಏನಂದರೆ, ನಮ್ಮ ಜೀವನದಲ್ಲಿ ಏನೇ ಬಂದಾಗಿಯೂ ಕೂಡ, ಏನೇ ಆದಾಗಿಯೂ ಕೂಡ ನಾವು ನಿತ್ಯ ನಿರಂತರವಾಗಿ ದೇವರಲ್ಲಿ ನಾವು ಹರ್ಷಿಸಬೇಕು, ಸಂತೋಷಿಸಬೇಕೆಂಬಂಥ ಮಹಾ ಸತ್ಯಾಂಶಗಳನ್ನು ಈ ಒಂದು ಫಿಲಿಪಿ ಪತ್ರವು ನಮಗೆ ಕಲಿಸಿಕೊಡುವಂಥದ್ದಾಗಿರ್ತದೆ ಪ್ರಿಯರೇ. ಹಾಗಿರುವಾಗ ಈ ಪತ್ರವನ್ನು ಕುರಿತು ಇನ್ನೂ ಕೆಲವು ವಿಷಯಗಳನ್ನು ನಾವು ನೋಡುವಾಗ ಶ್ರೀ ಪೌಲನು ರೋಮ್ ಸೆರೆಯಿಂದ ಈ ಪತ್ರವನ್ನು ಬರೆದಿರ್ತಾನೆ. ನಾವು ಅದು ಮಾತ್ರವಲ್ಲ, ಈ ಪತ್ರದ ಪ್ರಧಾನವಾದ ವಿಷಯ ಸಂತೋಷಿಸುವಂಥದ್ದು. ತಾನು ಸೆರೆಮನೆಯಲ್ಲಿದ್ದರೂ ಕೂಡ ಸನ್ನಿವೇಶಗಳಿಗೆ ಹೊರತಾಗಿ ಜೀವಿಸ್ತಿದ್ದ ಪೌಲನು ದೇವಜನರು ಕರ್ತನಲ್ಲಿ ಸಂತೋಷಿಸುವಂತೆ ಏನು ಮಾಡ್ತಾನೆ, ಈ ಪತ್ರದ ಮೂಲಕ ಪ್ರೋತ್ಸಾಹಿಸ್ತಾನೆ. ಪೌಲನು ಕ್ರಿಸ್ತನನ್ನು ಕೇಂದ್ರೀಕರಿಸಿ ಈ ಪತ್ರವನ್ನು ಬರೆದಿದ್ದಾನೆ. ಒಂದೊಂದು ಅಧ್ಯಾಯಗಳಲ್ಲೂ ಕ್ರಿಸ್ತನನ್ನು ನಾವು ಅನೇಕ ರೀತಿಯಲ್ಲಿ ಅನ್ವಯಿಸಿಕೊಳ್ಬಹುದಾಗಿರ್ತದೆ. ಹಾಗಾದರೆ ಈ ಒಂದು ಪತ್ರದಲ್ಲಿನ ಪ್ರಮುಖವಾದ ವಿಚಾರಗಳನ್ನು ಕುರಿತು, ಈ ಪತ್ರದ ಕುರಿತು ನಾವು ಗಮನಿಸುವಾಗ, ಇದು ಸತ್ಯವೇದದ ಒಟ್ಟು ಸಂಖ್ಯೆಗಳಲ್ಲಿ 50ನೇ ಪುಸ್ತಕವಾಗಿರುತ್ತದೆ. ಈ ಫಿಲಿಪಿ ಪತ್ರಿಕೆ ಸತ್ಯವೇದದ 50ನೇ ಪುಸ್ತಕವಾಗಿರುತ್ತದೆ. ಇದರಲ್ಲಿರುವಂಥ ಒಟ್ಟು ಅಧ್ಯಾಯಗಳ ಸಂಖ್ಯೆ 4 ಆಗಿರ್ತದೆ. ಮತ್ತು ಈ 4 ಅಧ್ಯಾಯಗಳಲ್ಲಿ ಇರುವಂಥ ಒಟ್ಟು ವಚನಗಳ ಸಂಖ್ಯೆ 104 ವಚನಗಳಿದ್ದಾವೆ. ಈ 104 ವಚನಗಳಲ್ಲಿರುವಂಥ ಒಟ್ಟು ಪದಗಳ ಸಂಖ್ಯೆ 2002 ಪದಗಳನ್ನು ನಾವು ನೋಡ್ತೀವಿ. 2002 ಪದಗಳಿದ್ದಾವೆ. ಮತ್ತು ಈ ಫಿಲಿಪಿ ಪತ್ರಿಕೆಯಲ್ಲಿ ಉಪಯೋಗಿಸಲ್ಪಟ್ಟಂಥ ಚಾರಿತ್ರಿಕವಾದಂಥ ಪದಗಳು 96 ಆಗಿರ್ತದೆ. ಇರುವಂಥ ಪ್ರಶ್ನೆ ಒಂದಾಗಿರ್ತದೆ ಪ್ರಶ್ನೆ. ಮತ್ತು ಈಗಾಗಲೇ ನೆರವೇರಿದಂಥ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾದ ಪ್ರವಾದನೆಗಳು, ಹಳೆ ಒಡಂಬಡಿಕೆಯ ಮುಂತಿಳಿಸಲ್ಪಟ್ಟ ಪ್ರವಾದನೆಗಳು 5 ನೆರವೇರಿದೆ. ಮುಖ್ಯವಾದ ಪದ ನಾವು ಕ್ರಿಸ್ತನಲ್ಲಿ ಹರ್ಷಿಸುವಂಥದ್ದಾಗಿರ್ತದೆ. ಮುಖ್ಯವಾದ ವಚನ 4ನೇ ಅಧ್ಯಾಯ ಫಿಲಿಪಿ 13ನೇ ವಚನ. ಅಲ್ಲಿ ಅಪೊಸ್ತಲನಾದ ಪೌಲ ಹೇಳ್ತಾನೆ, ನನ್ನನ್ನು ಬಲಪಡಿಸುವಾತನಲ್ಲಿ ಇದ್ದುಕೊಂಡು ನಾನು ಎಲ್ಲದಕ್ಕೇನಾಗಿದ್ದೇನೆ, ಶಕ್ತನಾಗಿದ್ದೇನೆ ಎಂಬಂಥ ಆ ಸತ್ಯವನ್ನು ಆತನು ಹೇಳುವನಾಗಿರ್ತಾನೆ. ಮತ್ತು ಅದೇ ರೀತಿಯಾಗಿ ನಾವು ನೋಡುವಾಗ ಪ್ರಮುಖವಾದಂಥ ಅಧ್ಯಾಯ ಫಿಲಿಪಿ ಒಂದು ಪತ್ರಿಕೆಯ 4ನೇ ಅಧ್ಯಾಯ ಆಗಿರ್ತದೆ. ಮತ್ತು ಈ ಫಿಲಿಪಿ ಪತ್ರಿಕೆಯ ಒಂದು ಹೊರರೇಖೆಯನ್ನು ನಾವು ನೋಡುವಾಗ 1ನೇ ಅಧ್ಯಾಯ ಕ್ರಿಸ್ತನು ನಮ್ಮ ಜೀವಿತವಾಗಿದ್ದಾನೆಂಬ ಸತ್ಯವನ್ನು ನಾವು ಕಂಡುಕೊಳ್ತೀವಿ. ಕ್ರಿಸ್ತನೇ ನಮ್ಮ ಜೀವಿತ ಎಂಬುದಾಗಿ. 2ನೇದಾಗಿ ನಾವು ಗಮನಿಸುವಾಗ 2ನೇ ಅಧ್ಯಾಯ ಕ್ರಿಸ್ತನು ನಮ್ಮ ಮನಸ್ಸು ಕ್ರಿಸ್ತನಾಗಿರಬೇಕು. ಕ್ರಿಸ್ತನಲ್ಲಿದ್ದಂಥ ಮನಸ್ಸು ನಿಮ್ಮೆಲ್ಲರಲ್ಲಿಯೂ ಕೂಡ ಇರಲಿ ಎಂದು ಅಪೊಸ್ತಲನಾದ ಪೌಲ ಹೇಳ್ತಿದ್ದಾನೆ. ಕ್ರಿಸ್ತನು ನಮ್ಮ ಮನಸ್ಸಾಗಿರಬೇಕೆಂದು ವಾಕ್ಯ ಹೇಳುತ್ತದೆ.
ಮತ್ತು 3ನೇ ಅಧ್ಯಾಯ ಕ್ರಿಸ್ತನು ನಮ್ಮ ಗುರಿ. ಅಪೊಸ್ತಲನಾದ ಪೌಲ ಹೇಳ್ತಾನೆ, ನಾನು ನನ್ನ ಮುಂದಿರುವಂಥ ಆ ಬಿರುದನ್ನು ಗುರಿ ಮಾಡಿಕೊಂಡು ಎದೆ ಬಗ್ಗಿದವನಾಗಿ ಏನು ಮಾಡ್ತಾ ಇದ್ದೇನೆ, ಅದಕ್ಕೋಸ್ಕರ ನಾನು ಓಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ ಕ್ರಿಸ್ತನೇ ನಮ್ಮ ಮುಂದಿರುವಂಥ ಶ್ರೇಷ್ಠ ಗುರಿ ಎಂದು ನಾವು ಕಂಡುಕೊಳ್ತೇವೆ. ಮತ್ತು 4ನೇ ಅಧ್ಯಾಯ ಓದುವಂಥ ಕ್ರಿಸ್ತನು ನಮ್ಮ ಬಲವಾಗಿದ್ದಾನೆ. ಕ್ರಿಸ್ತನೇ ನಮ್ಮ ಬಲ. ದಾವೀದನು ಕೂಡ ಹೇಳ್ತಾನೆ, ಆದಿ ಭಕ್ತರುಗಳು ಕೂಡ, ಹೊಸ ಒಡಂಬಡಿಕೆ ಭಕ್ತರು, ಹಳೆ ಒಡಂಬಡಿಕೆ ಭಕ್ತರು ಕೂಡ ಅನೇಕ ವರ್ತಿ ಕ್ರಿಸ್ತನು ನಮ್ಮ ಬಲ, ಕ್ರಿಸ್ತನು ನಮ್ಮ ಕೋಟೆ, ಕ್ರಿಸ್ತನು ನಮ್ಮ ದುರ್ಗ ಎಂಬುದಾಗಿ ಹೇಳುವುದನ್ನು ನಾವು ನೋಡ್ತೀವಿ. ಅದು ಮಾತ್ರವಲ್ಲ, ಈ ಫಿಲಿಪ್ಪಿ ಪತ್ರಿಕೆಯಲ್ಲಿರುವಂಥ ಸಂತೋಷದ ವಿಚಾರಗಳನ್ನು ಕುರಿತು ನಾವು ಗಮನಿಸುವಾಗ ನಾವು ತಿಳ್ಕೊಳ್ಬೇಕಾದ ಸಂಗತಿ ಏನಂತಾರೆ, ಸಂತೋಷ. ಈ ಫಿಲಿಪ್ಪಿ ಪತ್ರಿಕೆಯಲ್ಲಿ ಹಲವಾರು ವಿಧದ ಸಂತೋಷಗಳನ್ನು ಕುರಿತು ನಾವು ನೋಡ್ತೀವಿ. ಮೊದಲನೇದಾಗಿ ಫಿಲಿಪ್ಪಿ ಪತ್ರಿಕೆ 1ನೇ ಅಧ್ಯಾಯದ 3-4ನೇ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಸಂತೋಷ. ಹಾಗಾದರೆ ವಿಶ್ವಾಸಿಗಳಾದಂಥ ನಾವು, ದೇವರ ಮಕ್ಕಳಾದಂಥ ನಾವು, ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ಸಂತೋಷಿಸುವರಾಗಿರಬೇಕೆಂದು ಅಪೊಸ್ತಲನಾದ ಪೌಲನು ಈ ಪತ್ರದ ಮೂಲಕ ನಮ್ಮನ್ನು ಪ್ರಬೋಧಿಸುವನಾಗಿರ್ತಾನೆ. ಅನೇಕರಿಗೆ ಪ್ರಾರ್ಥನೆ ಅನ್ನುವಂಥದ್ದು, ದೇವರ ವಾಕ್ಯದ ಅಧ್ಯಯನ ಅನ್ನುವಂಥದ್ದು ಅಥವಾ ಆರಾಧನೆ ಅನ್ನುವಂಥದ್ದು ಅವರಿಗೆ ಬೇಸರಿಕೆಯನ್ನು ತಂದು ಹಾಕುವಂಥ ವಿಚಾರ ಆಗಿರ್ತದೆ. ಹಾಗಲ್ಲ, ಆದರೆ ಅಪೊಸ್ತಲನಾದ ಪೌಲನು ಆ ಸೆರೆಮನೆಯ ಒಂದು ಅನುಭವದಲ್ಲಿದ್ದರೂ ಕೂಡ ಪ್ರಾರ್ಥನೆ ವಿಷಯದಲ್ಲಿ ಅವನು ಸಂತೋಷಿಸುವಂಥ ವ್ಯಕ್ತಿ ಆಗಿರ್ತಾನೆ. ಅದೇ ರೀತಿಯಾಗಿ ನಾವು ಪ್ರಾರ್ಥನೆಯಲ್ಲಿ ಸಂತೋಷಿಸಬೇಕೆಂಬುದಾಗಿ ನಾವು ಕಂಡುಕೊಳ್ತೀವಿ. ನಾವು ಮುಂದೆ ನೋಡುವಾಗ ಈ ಒಂದು ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯದ 18ನೇ ವಾಕ್ಯದ ಪ್ರಕಾರ ನಾವು ಕರ್ತನ ಸೇವೆಯಲ್ಲಿ ಸಂತೋಷ ಪಡಬೇಕೆಂದು ಅಪೊಸ್ತಲನಾದ ಪೌಲ ಹೇಳ್ತಾನೆ. ಯಾವ ರೀತಿಯಿಂದಾಗಲಿ ಇದ್ದರೂ, ಕಪಟದಿಂದಾಗಲಿ ಸತ್ಯದಿಂದಾಗಲಿ ಕ್ರಿಸ್ತನನ್ನು ಪ್ರಸಿದ್ಧಿಪಡಿಸುವುದುಂಟು. ಇದಕ್ಕೆ ಸಂತೋಷಿಸ್ತೇನೆ, ಮುಂದೆಯೂ ಸಂತೋಷಿಸುತ್ತೇನೆ. ಹಾಗಾದರೆ ದೇವರ ಸೇವೆ ವಿಚಾರಗಳು ನಮ್ಮ ಮುಂದೆ ಬರುವಾಗ ನಾವು ಸಂತೋಷಿಸಬೇಕೆಂದು ಆತನು ಹೇಳುವನಾಗಿರ್ತಾನೆ. 2ನೇ ಅಧ್ಯಾಯದ 1ನೇ ವಚನ ಫಿಲಿಪ್ಪಿ ಪತ್ರಿಕೆ, ಕ್ರಿಸ್ತನಿಂದ ಉತ್ತೇಜನ, ಪ್ರೀತಿಯ ಪ್ರೇರಣೆ, ಪವಿತ್ರಾತ್ಮನ ಅನ್ಯೋನ್ಯತೆ, ಕಾರುಣ್ಯ, ದಯಾರಸಗಳು ಉಂಟಾಗುವುದಾದರೆ ಐಕ್ಯಮತ್ಯ ಉಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ. ಹಾಗಾದರೆ ದೇವರ ಮಕ್ಕಳ ಐಕ್ಯತೆಯಲ್ಲಿ ಸಂತೋಷ ಎಂಬುದಾಗಿ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ. ಐಕ್ಯತೆಯಲ್ಲಿರುವಂಥ ಸಂತೋಷ. ಹಾಗೆ ನಾವು 2ನೇ ಅಧ್ಯಾಯದ 17ನೇ ವಾಕ್ಯದಲ್ಲಿ ಓದುವಾಗ, ನಿಮ್ಮ ನಂಬಿಕೆ ಎಂಬ ಯಜ್ಞವನ್ನು ದೇವರಿಗೆ ಸಮರ್ಪಿಸುವ ಸೇವೆಯಲ್ಲಿ ನಾನೇ ಪಾನದ್ರವ್ಯವಾಗಿ ಅರ್ಪಿತನಾಗಬೇಕಾದ್ರೆ ನನಗೆ ಸಂತೋಷ. ನಿಮ್ಮೆಲ್ಲರ ಕೂಡ ಸಂತೋಷ. ಹಾಗೆಯೇ ನೀವು ಸಂತೋಷಿಸ್ರಿ, ನನ್ನೊಂದಿಗೆ ಸಂತೋಷಿಸ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಹಾಗಾದರೆ ನಾವು ದೇವರ ಸೇವೆ ವಿಷಯಗಳಲ್ಲಿ ಬರುವಾಗ ತ್ಯಾಗದಲ್ಲಿ ನಾವು ಸಂತೋಷಿಸಬೇಕು, ತ್ಯಾಗ ಮಾಡುವುದರಲ್ಲಿ ನಾವು ಸಂತೋಷಿಸಬೇಕು, ತ್ಯಾಗದಲ್ಲಿ ನಾವು ಉಲ್ಲಾಸಿಸಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ. ನಾವು 5ನೇದಾಗಿ 3ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಓದುವಾಗ ಕಡೆಯ ಮಾತೇನೆಂದರೆ, ನನ್ನ ಸಹೋದರರೇ ಕರ್ತನಲ್ಲಿ ಸಂತೋಷ ಪಡಿರಿ. ಹಾಗಾದರೆ ನಮ್ಮೆಲ್ಲರ ಸಂತೋಷ ಅದು ದೇವರಲ್ಲಿ, ಅಂದರೆ ಕ್ರಿಸ್ತನಲ್ಲಿ ಆಗಿರಬೇಕೆಂಬುದಾಗಿ ಆತನು ಹೇಳ್ತಾ ಇದ್ದಾನೆ. ನಾವು 6ನೇದಾಗಿ ಗಮನಿಸುವಾಗ ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ನನ್ನ ವಿಷಯವಾದ ನಿಮ್ಮ ಯೋಚನೆ ಎಂಬ ಬಳ್ಳಿಯು ಇಷ್ಟು ದಿವಸಗಳಾದ ಮೇಲೆ ಪುನಃ ಚಿಗುರಿದಕ್ಕೆ ನಾನು ಕರ್ತನ ನಿಮಿತ್ತ ಬಹಳವಾಗಿ ಸಂತೋಷ ಪಡುತ್ತೇನೆ. ಹಾಗಾದರೆ ಇಲ್ಲಿ ಸಭಿಕರಿಗೆ ಅಪೊಸ್ತಲನಾದ ಪೌಲನ ಕುರಿತಾದಂಥ ಒಂದು ಆಸಕ್ತಿ ಅಥವಾ ಅವನ ಸೇವೆ ಕುರಿತಾದ ಒಂದು ಭಾರ ಉಂಟಾಗಿದೆ. ಹಾಗಾದರೆ ನಮ್ಮ ಸಂತೋಷ ಸಭೆಯ ಜವಾಬ್ದಾರಿಕೆಗಳಲ್ಲಿರುವಂಥ ಸಂತೋಷ. ಹಾಗಾದರೆ ಪ್ರಿಯರೇ, ಈ ಒಂದು ಫಿಲಿಪ್ಪಿ ಪತ್ರಿಕೆ ಮೂಲಕವಾಗಿ ಸುಮಾರು 6 ವಿಧದ ವಿಚಾರಗಳಲ್ಲಿ ನಾವು ಸಂತೋಷಿಸಬೇಕೆಂದು ನಾವು ತಿಳ್ಕೊಳ್ತೀವಿ. ಹೌದು, ಅದಕ್ಕಾಗಿ ನಮ್ಮ ಸಂತೋಷ ಯಾವಾಗಲೂ ಫಿಲಿಪ್ಪಿ ಪತ್ರಿಕೆ 4ನೇ ಅಧ್ಯಾಯದ 4ನೇ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ಹೇಳುವಂತೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ನಿಮಗೆ ತಿರುಗಿ ಹೇಳುತ್ತೇನೆ. ಹಾಗಾದರೆ ಈ ಒಂದು ಕಲಿಕೆಯ ಮೂಲಕ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ನಾವು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಉಲ್ಲಾಸಿಸೋಣ, ಹರ್ಷಿಸೋಣ. ಯೇಸು ಕ್ರಿಸ್ತನ ಮೂಲಕ ನಾವು ಸಂಭ್ರಮಿಸೋಣ. ಯೇಸು ಕ್ರಿಸ್ತನಲ್ಲಿ ನಾವು ಸಂತೋಷಪಟ್ಟು ದೇವರನ್ನು ಮಹಿಮೆ ಪಡಿಸೋಣ. ಹಾಗಾಗುವಂತೆ ಈ ಕಲಿಕೆಯ ಮೂಲಕ ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನು ತಾನೇ ಸಹಾಯ ಮಾಡಲಿ. ಆಮೇನ್.